ಸ್ವರ್ಣಮಂಜರಿ ಎನ್ನುವ ನದಿಯ ದಡದಲ್ಲಿ ಒಂದು ಸುಂದರವಾದ ಊರಿತ್ತು. ಆ ಗ್ರಾಮ ಹಚ್ಚ ಹಸಿರಿನಿಂದ ಸೌಂದರ್ಯದಿಂದ ತುಂಬಿತ್ತು. ಅದೇ ಊರಲ್ಲಿ ರಾಗಿಣಿ ಮಾಲಿನಿ ಎನ್ನುವ ಅತ್ತೆ ಸೊಸೆ ಇದ್ರು. ಅತ್ತೆ ಸೊಸೆ ಇಬ್ರು ಬೆಳಗಿನ ಜಾವ ನದಿಯ ದಡಕ್ಕೆ ಹೋಗಿ ಹಳೆ ಸೀರೆಯಿಂದ ಮೀನನ್ನು ಹಿಡಿತಾ ಇದ್ರು. ಈ ನದಿಯಲ್ಲಿ ಮೀನು ತುಂಬಾ ಸಿಗುತ್ತೆ ಅತ್ತೆ. ಈ ರೀತಿ ತುಂಬಾ ಮೀನುಗಳನ್ನು ಹಿಡಿದು ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಇನ್ನೊಂದು ನದಿ ತೀರಕ್ಕೆ ಹೋಗೋಣ. ಇಲ್ಲಿ ಇದ್ನ ಬಿಟ್ರೆ ಮಧ್ಯದಲ್ಲಿ ಬೇರೆ ನದಿಗಳೇ ಇಲ್ಲ. ಮಳೆ ಬಂದ್ರೆ ನಮಗೆ ಇದಕ್ಕಿಂತ ಇನ್ನು ಕಷ್ಟ ಬರ್ಬೋದು. ಹೀಗೆ ರಾಗಿಣಿ ಮಾಲಿನಿ ಸ್ವಲ್ಪ ಹೊತ್ತು ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ರು. ಅತ್ತೆ, ಸುಬ್ಬಮ್ಮನ 2ನೇ ಸೊಸೆ ಗರ್ಭಿಣಿಯಾಗಿದ್ದಾಳಂತೆ. ಹೌದೌದು, ಮೊನ್ನೆ ರೈಸ್ ಮಿಲ್ ಹತ್ರ ನೋಡಿ ನನಗೂ ಕೂಡ ಹೇಳಿದ್ರು. ಹೀಗೆ ಸ್ವಲ್ಪ ಹೊತ್ತು ಊರಿನ ವಿಷಯದ ಬಗ್ಗೆ ಮಾತಾಡಿದ್ರು. ಆನಂತರ ಹಿಡಿದ ಮೀನನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಅತ್ತೆ ಸೊಸೆ ಮಾರಿದ್ರು. ಬಂದ ಹಣದಲ್ಲಿ ಅತ್ತೆ ಸೊಸೆ ಇಬ್ರು ಸಂತೋಷವಾಗಿ ಜೀವನವನ್ನು ಮಾಡಿದ್ರು. ಒಂದು ದಿನ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಮೀನ್ ಸಾರು ಮಾಡ್ತಾ ಇದ್ರು. ಆ ಸುವಾಸನೆ ಬೀದಿ ಬೀದಿ ಹರಡಿತ್ತು. ಅದೇ ಊರಲ್ಲಿರುವ ಉಪ್ಪು ಹುಳಿ ಜಾಸ್ತಿಯಾದ್ರೂ ತಿನ್ನಕ್ಕೆ ಸಿಕ್ಕಿದ್ರೆ ಸಾಕಾಗುವಂತಹ ಸಾಮ್ರಾಜ್ಯನಿಗೆ ಈ ವಾಸನೆ ಹೋಯಿತು. ಆಹಾ, ಮೀನಿನ ವಾಸನೆ, ನಾಲಿಗೆಯಲ್ಲಿ ನೀರ್ ಸುರಿತಿದೆ. ಕರಿಯದೆ ಮನೆಗೆ ಬಂದಂತಹ ಬಂಧುಗಳ ಹಾಗೆ ರಾಗಿಣಿಯ ಮನೆಗೆ ಬಂದ್ಲು. ರಾಗಿಣಿ ಮಾಲಿನಿ ಆವಾಗಷ್ಟೇ ಮೀನಿನ ಸಾರಲ್ಲಿ ಊಟ ಮಾಡಲು ಸಿದ್ಧವಾಗಿದ್ರು. ಹಬ್ಬಬ್ಬಬ್ಬಬ್ಬ, 7 ಊರು ದಾಟಿ ಇದ್ರು ಕೂಡ ನಿನ್ನ ಮೀನ್ ಸಾರಿನ ವಾಸನೆ ಅದ್ಭುತ. ಹೀಗೆ ಸಾಮ್ರಾಜ್ಯ ಕೂತ್ಕೊಂಡು ಅತ್ತೆ ಸೊಸೆ ಮುಖವನ್ನು ನೋಡ್ತಾ ಇದ್ಲು. ರಾಗಿಣಿ ಮಾಲಿನಿ ಏನು ಮಾತನಾಡದೆ ಅವಳಿಗೂ ಕೂಡ ಫಿಶ್ ಫ್ರೈ ಅನ್ನು ಕೊಟ್ರು. ಹೀಗೆ ಎಲ್ಲರೂ ಊಟ ಮಾಡಲಾರಂಭಿಸಿದ್ರು. ಅಬ್ಬಾ, ಈ ಫಿಶ್ ಫ್ರೈ ಈ ಊರಲ್ಲಿ ಎಲ್ಲೂ ಕೂಡ ಸಿಗದಿಲ್ಲ ರಾಗಿಣಿ. ಹಾಗೆ ಹೇಳುತ್ತಾ ತಿಂತಾ ಇದ್ಲು. ನಾನು ನಿನ್ ಜೊತೆ ಏನೋ ಮಾತಾಡ್ಲಿಕ್ಕೆ ಬಂದೆ, ಆದ್ರೆ ಈ ಫಿಶ್ ಫ್ರೈ ಮಾತ್ರ ನನ್ನ ಬಾಯಿನ ಕಟ್ಟಿ ಆಗ್ತಿದೆ. ಹೀಗೆ ತಿನ್ನುತ್ತಾ ಹೊಗಳ್ತಾ ಇದ್ಲು. ಆಗ ಅತ್ತೆ ಸೊಸೆ ಇಬ್ರು ಹೊಟ್ಟೆ ತುಂಬಾ ಅವಳಿಗೆ ಊಟ ಹಾಕಿ ಚೀಟಿ ಹಣವನ್ನು ಕೊಟ್ಟು ಕಳಿಸಿದ್ರು. ಸ್ವಲ್ಪ ದಿನಗಳ ಕಾಲ ರಾಗಿಣಿ ಮಾಲಿನಿ ಮೀನಿನ ವ್ಯಾಪಾರ ಮಾಡ್ತಿದ್ರು. ನೀರಿನಿಂದ ಕೂಡಿದ ಗಿಡಕ್ಕೆ ಹುಳ ತಗಿಲಿದಂತೆ ಮೀನಿಗೂ ಕೂಡ ಬರಬಂತು. ಮಳೆ ಬರದೆ ಬರಕಾಲ ಆರಂಭವಾಯಿತು. ಎಲ್ಲ ಕಡೆ ನೀರು ಬತ್ತಿ ಹೋಯಿತು. ನೀರಲ್ಲಿ ಮೀನು ಕೂಡ ಕಡಿಮೆಯಾಯಿತು. ತುಂಬಾ ಕಡಿಮೆ ಮಟ್ಟದಲ್ಲಿ ಮೀನನ್ನು ಮಾರಿ ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡೇ ಮನೆಗೆ ಬಂದು ತಲುಪಿದ್ರು. ಇನ್ನು ಈ ನೀರಲ್ಲಿ ಮೀನು ಸಿಗದೇ ಇಲ್ಲ ಮಾಲಿನಿ. ಹೌದತ್ತೆ, ನನಗೂ ಕೂಡ ಹಾಗೆ ಅನ್ಸ್ತಿದೆ. ಮೀನಿನಿಂದ ನಾವು ಜೀವನ ಮಾಡಕ್ಕಾಗಲ್ಲ. ಇನ್ನು ಏನತ್ತೆ ಮಾಡೋದು? ಪಕ್ಕದ ಊರಲ್ಲಿ ಇನ್ನೊಂದು ನದಿ ಇದೆ ಅಲ್ವಾ, ನಾವು ಅಲ್ಲಿಗೆ ಹೋಗೋಣ. ಹೀಗೆ ಅತ್ತೆ ಮಾತಿಗೆ ಸೊಸೆ ಕೂಡ ಒಪ್ಪಿಕೊಂಡ್ಲು. ಹೀಗೆ ರಾಗಿಣಿ ಮಾಲಿನಿ ಪಕ್ಕದೂರಿನ ನದಿಗೆ ಹೊರಟೋದ್ರು. ಅಲ್ಲಿ ಅತ್ತೆ ಸೊಸೆ ಇಬ್ರು ಮೀನನ್ನು ಹಿಡಿತಾ ಇದ್ರು. ಅಲ್ಲಿ ಒಂದು ಜಾತಿಯ ಮೀನುಗಳು ಮಾತ್ರವಲ್ಲದೆ ತುಂಬಾ ವಿಧ ವಿಧವಾದ ಎಲ್ಲಾ ಜಾತಿಯ ಮೀನುಗಳು ಸಿಕ್ಕಿತು. ಅಬ್ಬಾ, ಈ ನದಿಯಲ್ಲಿ ತುಂಬಾ ವಿವಿಧ ರೀತಿಯ ಮೀನುಗಳು ಸಿಕ್ತು. ಇದರಿಂದ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಹಾ, ಹೌದೌದು, ಈ ಮೀನಿನಲ್ಲಿ ನಾವು ಸಾರ್ ಮಾಡಿದ್ರೆ ಸಾಮ್ರಾಜ್ಯ ಮಾತ್ರ ನಮ್ನ ಬಿಟ್ಟು ಹೋಗೋದೇ ಇಲ್ಲ. ಹೀಗೆ ಅತ್ತೆ ಸೊಸೆ ಇಬ್ರು ನಗುತ್ತಾ ಮಾತನಾಡ್ಕೊಂಡು ಹಿಡಿದ ಮೀನನ್ನು ತಲೆ ಮೇಲೆ ಇಟ್ಕೊಂಡು ಮಾರ್ಕೆಟಿಗೆ ಹೊರಟು ಹೋದ್ರು. ಆ ಮೀನನ್ನು ಚೆನ್ನಾಗಿ ವ್ಯಾಪಾರ ಮಾಡಿ ಮನೆಗೆ ಬಂದು ತಲುಪಿದ್ರು. ಅವತ್ತು ಇಲ್ದೆ ಇವತ್ತು ಒಳ್ಳೆ ಲಾಭ ಬಂದಿದೆ ಅಲ್ವಾ? ಹೌದು ಅತ್ತೆ, ಇಷ್ಟೊಂದು ಲಾಭ ಬರುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ. ನಾಳೆ ಕೂಡ ನಾವು ಬೇಗ ಹೋಗೋಣ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಅವರಿಬ್ಬರು ನದಿಗೆ ಹೋದ್ರು. ಆದ್ರೆ ನದಿಯ ದಡದತ್ರ ಸ್ವಲ್ಪ ಜನ ಮನುಷ್ಯರಿದ್ರು. ಏನಮ್ಮ, ಪಕ್ಕದೂರಿಂದ ನಮ್ಮೂರಿಗೆ ಬಂದಿದ್ದೀರಾ? ನಮ್ಮ ಊರಿನ ನದಿಯಲ್ಲಿ ನೀರು ಕಡಿಮೆಯಾಗಿದೆ. ಕಡಿಮೆಯಾಗಿದೆ ಅಂತ ಇಲ್ಲಿಗೆ ಬರ್ತೀರಾ? ನೀವ್ ಇಲ್ಲಿಗೆ ಬಂದ್ರೆ ನಮ್ಮ ಊರಿನವರು ಏನ್ ಮಾಡ್ಬೇಕು? ನಾವು ಏನು ಮಾಡೋದಿಲ್ಲ ರೀ, ಒಂದ್ ಮೂಲೆಯಲ್ಲಿ ಮೀನ್ ತಗೊಂಡು ಹೊರಟೋಗ್ತೀವಿ. ಅದೆಲ್ಲ ಆಗೋದಿಲ್ಲ, ನೀವಿಲ್ಲಿ ಇರ್ಲಿಕ್ಕೆ ಆಗದೇ ಇಲ್ಲ, ಹೊರಟೋಗಿ. ಹಾಗೆ ಹೇಳಿ ಅಲ್ಲಿಂದ ಕಳಿಸೇ ಬಿಟ್ರು. ಅತ್ತೆ ಸೊಸೆ ಇಬ್ರು ಎಷ್ಟೇ ಬೇಡಿಕೊಂಡ್ರು ಆ ಊರಿನ ದೊಡ್ಡ ಮನುಷ್ಯರು ಒಪ್ಲೇ ಇಲ್ಲ. ಹೀಗೆ ರಾಗಿಣಿ ಮಾಲಿನಿ ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಟೋದ್ರು. ಹೀಗೆ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನತ್ತೆ ಹೀಗೆ ನಡೆದೋಯ್ತು? ಸ್ವಲ್ಪ ದಿನ ಹೀಗೆ ಇರ್ಬೇಕು ಅಂತ ಏನು ಇಲ್ವಲ್ಲ? ಒಂದೇ ಸಲಕ್ಕೆ ನಾವು ಕಂಡ ಕನಸೆಲ್ಲ ಹೊರಟೋಯ್ತು. ಸರಿ ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ, ನಾಳೆ ಏನಾದ್ರೂ ಮಾಡೋಣ. ಹೀಗೆ ರಾಗಿಣಿನ ಮಾಲಿನಿ ಸಮಾಧಾನ ಮಾಡಿದ್ಲು. ಮರುದಿನ ಅತ್ತೆ ಸೊಸೆ ಇಬ್ರು ಬೇರೆ ಊರಿನ ನದಿಗೆ ಹೋದ್ರು. ಅಲ್ಲಿ ಏನೋ ಅಡ್ಡವಾಗಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವ ಸಮಯದಲ್ಲೇ ದಿನಗಳು ಕಳೀತಾ ಹೋಯಿತು. ಕೂಡಿಟ್ಟಿದ್ದ ಹಣವೆಲ್ಲ ಖಾಲಿ ಆಯಿತು. ಒಂದು ದಿನ ಸಾಮ್ರಾಜ್ಯ ಅತ್ತೆ ಸೊಸೆಯನ್ನು ನೋಡಲು ಬಂದ್ಲು. ಅತ್ತೆ ಸೊಸೆ ಇಬ್ರು ಸಮಾಧಾನವಾಗಿ ನಿಂತಿದ್ರು. ಏನು ರಾಗಿಣಿ, ಇನ್ನೂ ಚೀಟಿ ದುಡ್ಡು ಕೊಡ್ಲೇ ಇಲ್ಲ? ಅದು
ಹೀಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತಿದ್ರು. ಚೀಟಿ ಹಣ ಕಟ್ಟದಿದ್ರೆ ಹೇಗಮ್ಮ? ಹೀಗೆ ತುಂಬಾ ಕೋಪದಿಂದ ಮಾತನಾಡಲು ಆರಂಭಿಸಿದ್ರು. ಅತ್ತೆ ಸೊಸೆ ಇಬ್ರು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಮೌನವಾಗಿ ನಿಂತಿದ್ರು. ನಿಮ್ ಜೊತೆ ಯಾವಾಗ ನೋಡಿದ್ರು ನನಗೆ ಇದೇ ತಲೆನೋವಮ್ಮ. ಮನೆಗ್ ಬಂದು ಎಷ್ಟು ಸಲ ಕೇಳಿದ್ರು ಹೇಳೋದಿಲ್ಲ. ಅಯ್ಯೋ ಅದೇನ್ರಿ, ನೀವು ಮೀನ್ ಫ್ರೈ ತಿನ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರಿ. ನನಗೇನು ಈ ಮೀನಿನ ಫ್ರೈ ಎಲ್ಲೂ ಸಿಗದಿಲ್ವಾ? ಮರ್ಯಾದೆಯಿಂದ 2 ದಿನದಲ್ಲಿ ದುಡ್ಡನ್ನ ರೆಡಿ ಮಾಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸಾಮ್ರಾಜ್ಯ. ಇದರಿಂದ ಅತ್ತೆ ಸೊಸೆಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಿಲ್ಲ. ಸಾಮ್ರಾಜ್ಯ ಹೇಳ್ಬೇಕಾಗಿದ್ದು ಹೇಳಿ ಬೈಯದ್ನೆಲ್ಲ ಬೈದು ಅಲ್ಲಿಂದ ಹೊರಟೋದ್ಲು. ದಿನ ರಾತ್ರಿ ಮಾಲಿನಿ ರಾಗಿಣಿ ಊಟನೇ ಮಾಡ್ಲಿಲ್ಲ. ಚಂದಮಾಮನ ಬೆಳಕಲ್ಲಿ ಮಾಲಿನಿ ರಾಗಿಣಿ ಕೂತ್ಕೊಂಡಿದ್ರು. ಅತ್ತೆ ಹೇಳಮ್ಮ, ನಾವು ಪ್ರತಿ ತಿಂಗಳು ಅವರಿಗೆ ಹಣ ಕೊಡ್ತಾ ತಾನೇ ಇದ್ದೀವಿ. ಹೌದು, ಆಮೇಲೆ ಯಾಕತ್ತೆ ಹೀಗೆ ಮಾತಾಡ್ತಿದ್ದಾರೆ? ಅವರು ಆಕಾಶದಲ್ಲಿ ನಿಂತು ನೋಡ್ತಿದ್ದಾರಮ್ಮ. ಮನುಷ್ಯನಲ್ಲಿ ಎಂತಹ ಗುಣ ಇದೆ ಅಂತ ನೋಡೋದಿಲ್ಲ, ಎಷ್ಟು ಹಣ ಇದೆ ಅಂತ ಮಾತ್ರ ನೋಡೋದು. ಮನುಷ್ಯರು ಸಾಧಾರಣವಾಗಿ ಬದಲಾಗ್ತಾರೆ ಅಂತ ಮಾತಲ್ಲಿ ಕೇಳಿದಿನತ್ತೆ, ಇವಾಗ್ಲೇ ನೋಡ್ತಾ ಇರೋದು. ಈ ಸಮಾಜ ಒಬ್ಬ ಮನುಷ್ಯನನ್ನು ಒಳ್ಳೆಯವನಾಗಿಯೂ ಮಾಡುತ್ತೆ, ಒಬ್ಬ ಮನುಷ್ಯನನ್ನು ತುಂಬಾ ಕೆಟ್ಟವನಾಗಿಯೂ ಮಾಡುತ್ತೆ. ಇದೇ ಸಮಾಜದ ವರ್ತನೆ. ಹೀಗೆ ಅತ್ತೆ ಕುರ್ಚಲ್ಲಿ ಕೂತ್ಕೊಂಡೇ ನಿದ್ರೆ ಮಾಡಿದ್ರು. ಸೊಸೆ ಮಾತ್ರ ಆ ಕಡೆ ಈ ಕಡೆ ನಡೆದಾಡುತ್ತಾ ಯೋಚನೆ ಮಾಡ್ತಿದ್ಲು. ಅವಳು ಆ ಮನೆಗೆ ಬಂದ ದಿನದಿಂದ ಅತ್ತೆನ ಅವಳು ಹಾಗೆ ನೋಡ್ಲೇ ಇಲ್ಲ. ಅದರಿಂದ ಆ ದಿನ ಇಡೀ ಸುತ್ತಾಡಿ ಸುತ್ತಾಡಿ ಯೋಚನೆ ಮಾಡಲು ಆರಂಭಿಸಿದ್ಲು. ಮರುದಿನ ರಾಗಿಣಿ ನಿದ್ರೆಯಿಂದ ಎದ್ದೇಳುವಾಗ ಮಾಲಿನಿ ನಗುತ್ತಾ ಎದುರಿಗೆ ಬಂದ್ಲು. ಅತ್ತೆ, ನಾವು ಫಿಶ್ ಫ್ರೈನ ಮಾರ್ತಾ ಇದ್ದೀವಿ ಹಾಗೆ ಹೇಳಿದಾಗ ರಾಗಿಣಿ, ಅಯ್ಯೋ ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ಮೀನ್ ಫ್ರೈ ಮಾಡೋದು ನಮ್ಗೇನು ಹೊಸದಲ್ವಲ್ಲ, ನಾವ್ ಮಾಡೋದ್ ತಾನೇ. ಮಾಡ್ಬೋದಮ್ಮ, ಆದ್ರೆ ಹೋಟೆಲ್ ಅಂದ್ರೆ. ಅಯ್ಯೋ ಅತ್ತೆ, ನನ್ನ ನಂಬಿ, ಫಿಶ್ ಫ್ರೈ ಮಾಡೋದ್ರಲ್ಲಿ ನಿಮಗೆ ಮಿಂಚಿದವರು ಯಾರೂ ಇಲ್ಲ. ಹೀಗೆ ಏನಾದ್ರೂ ಮಾಡಿ ಒಪ್ಸಿದ್ರು. ಹೀಗೆ ಅವರಿಬ್ಬರು ಕೂಡಿಟ್ಟ ಉಂಡಿ ಡಬ್ಬಿಯನ್ನು ಒಡೆದು ಹಣದಲ್ಲಿ ಮಾರ್ಕೆಟಿಗೆ ಹೋಗಿ ಮೀನನ್ನು ತಂದ್ಲು. ಮಾಲಿನಿ, ನನ್ಗ್ಯಾಕೋ ಭಯ ಆಗ್ತಿದೆ ಕಣೆ. ಒಂದು ಸಲ ನಾವು ಪ್ರಯತ್ನ ಪಡೋಣ ಅತ್ತೆ, ನೀವು ಯಾರನ್ನೂ ನಂಬೇಡಿ, ನಾವು ನಮ್ಮನ್ನು ಮಾತ್ರ ನಂಬಿದ್ರೆ ಸಾಕು. ಹೀಗೆ ಅತ್ತೆಗೆ ಹೇಳಿ ಅತ್ತೆ ಸೊಸೆ ಇಬ್ರು ಅವರ ಮನೆ ಮುಂದೆ ಒಂದು ತಳ್ಳುಗಾಡಿಯಲ್ಲಿ ಫಿಶ್ ಫ್ರೈನ ಆರಂಭಿಸಿದ್ರು. ರಾಗಿಣಿ ಮೀನ್ ಫ್ರೈ ಮಾಡಲಾರಂಭಿಸಿದ್ಲು. ಈ ವಾಸನೆ ಬೀದಿ ಬೀದಿಗೆ ಹರಡ್ತಾ ಇತ್ತು. ಸ್ವಲ್ಪ ಜನ ಇವರನ್ನು ನೋಡಿ ಗೇಲಿ ಮಾಡಿ ನಗ್ತಾ ಇದ್ರು. ಮೀನ್ ಹಿಡಿಯೋದೆಲ್ಲ ನಿಂತೋಯ್ತು, ಇವಾಗ ಮೀನ್ ಫ್ರೈ ಮಾಡ್ತಿದ್ದಾರೆ. ಹೌದು, ಆ ಫಿಶ್ ಫ್ರೈನ ನಾಯಿ ಕೂಡ ತಿನ್ನೋದಿಲ್ಲ. ಹೀಗೆ ಕೆಲವರು ಮಾತಾಡ್ತಾ ಇದ್ರು. ಆದ್ರೆ ಸೊಸೆ ಧೈರ್ಯವಾಗಿ ಇದ್ಲು. ಒಬ್ಬೊಬ್ಬರಾಗಿ ಫಿಶ್ ಫ್ರೈನ ತಿನ್ನಲು ಆರಂಭಿಸಿದ್ರು. ಹೀಗೆ ಆ ರುಚಿಯ ಬಗ್ಗೆ ಊರೆಲ್ಲ ಗೊತ್ತಾಯ್ತು. ಅತ್ತೆ ಸೊಸೆಯ ಫಿಶ್ ಫ್ರೈ ತುಂಬಾ ಚೆನ್ನಾಗಿದೆ ಅಂತ ಎಲ್ರೂ ಹೇಳ್ತಿದ್ರು. ಸಂಜೆಯ ಸಮಯಕ್ಕೆ ಆ ಮರದಡಿಗೆ ಬಂದು ಎಲ್ಲರೂ ಫಿಶ್ ಫ್ರೈನ ತಿಂತಾ ಇದ್ರು. ಈ ವಿಷಯ ಸುತ್ತಮುತ್ತ ಊರಿನವರಿಗೂ ತಿಳಿಯಿತು. ಎಲ್ಲರೂ ಮರದ ಕೆಳಗೆ ಇರುವ ತಳ್ಳುಗಾಡಿಯ ಅಂಗಡಿಗೆ ಬಂದ್ರು. ಅವರಿಗೆ ಒಳ್ಳೆ ಲಾಭ ಬರುವುದರಿಂದ ಆದಾಯ ಕೂಡ ಜಾಸ್ತಿ ಆಯಿತು. ಚೀಟಿ ಹಣವನ್ನೆಲ್ಲ ಕಟ್ಟಿ ಮುಗಿಸಿದ್ರು. ಸ್ವಲ್ಪ ದಿನಗಳ ನಂತರ ಸಾಮ್ರಾಜ್ಯಂ ಅಲ್ಲಿಗೆ ಬಂದ್ಲು. ಅಬ್ಬಬ್ಬಬ್ಬಬ್ಬ, ಏನ್ ನಿಮ್ ಕೈ ರುಚಿ, ನಿಮ್ಮಂಗೆ ಯಾರಾದ್ರೂ ಬರ್ತಾರಾ ಹೇಳಿ ಅಲ್ಲೇ ಕೂತ್ಕೊಂಡ್ಲು. ತಗೊಳ್ಳಿ ನಿಮ್ ಹಣ ಹಾಗೆ ಹೇಳಿ ಚೀಟಿ ಹಣವನ್ನು ಕೊಟ್ರು. ಅದೇನಮ್ಮ, ನಾನ್ ಯಾವತ್ತಾದ್ರೂ ಕೇಳದ್ನಾ ನಿಮ್ ಜೊತೆ ಚೀಟಿ ಹಣ ಕೊಡಿ ಅಂತ? ನಾನು ಈ ಮೀನಿನ ಫ್ರೈಗೆನೆ ಬಂದಿದ್ದು. ಇಂಥ ಮೀನಿನ ಫ್ರೈ ಈ ಜಿಲ್ಲೆಯಲ್ಲೂ ಎಲ್ಲೂ ಸಿಗೋದಿಲ್ಲ ಹಾಗೆ ಹೇಳಿ ಮೀನನ್ನು ತಿನ್ನಲಾರಂಭಿಸಿದ್ಲು. ಅತ್ತೆ ಸೊಸೆ ಇಬ್ರು ಏನು ಮಾತನಾಡದೆ ಒಳಗೊಳಗೆ ನಗುತ್ತಾ ವ್ಯಾಪಾರವನ್ನು ಮಾಡ್ತಾ ಇದ್ರು. ಅತ್ತೆ ಸೊಸೆ ರಾಧಾ ಮೀನಾ, ತಂದೆ ಮಗ ಆನಂದ್ ಆಕಾಶ್ 4 ಜನ ಮನೆಯಲ್ಲಿ ಗೊಂದಲದಿಂದ ಕೂತಿದ್ರು. ಅವರ ಮಧ್ಯೆ ಯಾವ ಮಾತೂ ಇಲ್ಲ. ಎಲ್ಲರೂ ನಿಶ್ಶಬ್ದವಾಗಿ ಕೂತಿದ್ರು. ಅವರ ಮನೆ ಮುಂದೆ ಟ್ರ್ಯಾಕ್ಟರ್ ತಗೊಂಡು ಡ್ರೈವರ್ ರಾಮು ಬಂದ್ರು. ಆಕಾಶಣ್ಣ, ಆಕಾಶಣ್ಣ, ಬೇಗ ಬನ್ನಿಯಪ್ಪ, ಇವಾಗ್ಲೇ ತುಂಬಾ ಲೇಟ್ ಆಗೋಯ್ತು. ಈ ಬಾಳೆ ಎಲೆ ಲೋಡ್ ತಗೊಂಡು 65 ಕಿಲೋಮೀಟರ್ ನಾನು ಹೋಗ್ಬೇಕು. ಆದಷ್ಟು ಬೇಗ ಬನ್ನಿಪ್ಪ, ಬೇಗ ಬನ್ನಿ ಅಣ್ಣ. ಹೀಗೆ ಜೋರಾಗಿ ಕರಿತಾ ಇದ್ದ. ಆಗ ಆಕಾಶ್ ಎದ್ದು ನಿಂತ. ಅಪ್ಪ ಆಕಾಶ್, ರಾಮು ಬಳಿ ಹೋಗಿ, ಇವತ್ತಿಂದ ನಾನು ಕೆಲ್ಸಕ್ಕೆ ಬರೋದಿಲ್ಲ, ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ, ಆಮೇಲೆ ಮಾತಾಡಿ ಹೇಳ್ತೀವಿ ಅಂತ ಹೇಳು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿಯಪ್ಪ, ನಾನು ರಾಮು ಹತ್ರ ಹೋಗಿ ಹೇಳಲಿಕ್ಕೆ ಬದ್ಲು ನೀವೇ ರಾಮು ಹತ್ರ ಹೋಗಿ, ನೋಡು ರಾಮು, ನನ್ನ ಮಗನಿಗೆ ರಾತ್ರಿಯಿಂದ ಹೊಟ್ಟೆ ನೋವಾಗಿದೆ, ಅದ್ರಿಂದ ಅವನಿವತ್ತು ಕೆಲ್ಸಕ್ ಬರೋದಿಲ್ಲ, ನೀನೇ ಜೊತೆಗೆ ಯಾರನ್ನಾದ್ರೂ ಕೆಲ್ಸಕ್ಕೆ ಹುಷಾರಾಗಿ ಕರ್ಕೊಂಡೋಗು ಅಂತ ಹೇಳಿ. ಹೌದು ಮಾವ, ಅವ್ರು ಹೇಳ್ದಂಗೆನೆ ಮಾಡಿ. ಒಂದು ವೇಳೆ ನಾವು ಮಾತಾಡದ್ಮೇಲೆ ಏನಾದ್ರೂ ಬದಲಾವಣೆ ಇದ್ರೆ ಆಮೇಲೆ ನಾವು ಮಾತಾಡ್ಬೋದಲ್ವಾ?
ನೀನು ಏನ್ ಮಾತಾಡ್ತಿದ್ದೀಯ ಅಂತ ಅರ್ಥ ಮಾಡ್ಕೊಂಡೆ ಮಾತಾಡ್ತಿದ್ದೀಯಮ್ಮ. ಮೀನಾ, ನೀನ್ ಸ್ವಲ್ಪತ್ತು ಮಾತಾಡ್ಬೇಡ ಇರು. ನೀವು ಹೋಗಿ ಮಗ ಹೇಳಿದ ಹಾಗೆ ರಾಮುಗೆ ಹೇಳಿ ಬನ್ನಿ. ರಾಮು ಆವಾಗ ಟ್ರ್ಯಾಕ್ಟರ್ ತಗೊಂಡು ಇಲ್ಲಿಂದ ಹೊರಟೋಗ್ತಾನೆ. ಆವಾಗ ನಾವು ನಿಧಾನವಾಗಿ ಮಾತಾಡ್ಕೊಂಡು ತೀರ್ಮಾನ ಮಾಡ್ಬೋದು. ಹೌದು ಮಾವಯ್ಯ, ನೀವು ಹೋಗಿ ರಾಮಣ್ಣನಿಗೆ ಹೇಳಿ ಬನ್ನಿ. ಆ ನಂತರ ನಾವೆಲ್ಲರೂ ಕೂತು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಸರಿಯಮ್ಮ, ನಾನೇ ಹೋಗಿ ಹೇಳಿ ಬರ್ತೀನಿ. ಅಪ್ಪ ಆಕಾಶ್, ನೀನ್ ಇಲ್ಲೇ ಇರು. ಹಾಗೆ ಹೇಳಿ ಆನಂದ್ ಅಲ್ಲಿಂದ ಹೊರಗಡೆ ಬಂದ. ಆನಂದಯ್ಯ, ಆಕಾಶಯ್ಯನ ಕರೀರಿ, ನಾನ್ ಬೇಗ ಹೋಗ್ಬೇಕು. ಯಜಮಾನ್ರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಲೋಡ್ ತಗೊಂಡೋಗಕ್ಕೆ ಲೇಟ್ ಆಗುತ್ತೆ. ರಾಮು, ನನ್ ಮಗ ರಾತ್ರಿಯಿಂದ ಹೊಟ್ಟೆ ನೋವಲ್ಲಿ ಒದ್ದಾಡ್ತಾ ಇದ್ದಾನೆ. ಇವತ್ತು ಬರೋದಿಲ್ಲ ರಾಮು. ನೀನು ಟ್ರ್ಯಾಕ್ಟರ್ ತಗೊಂಡು ಹೋಗು. ಅವನಿಗೆ ಹುಷಾರಾದ್ಮೇಲೆ ಹೇಳಿ ಕಳಿಸ್ತೀನಿ. ಆವಾಗ ಬಂದು ಕರ್ಕೊಂಡೋಗು. ಸರಿ ಅಯ್ಯ. ಹೀಗೆ ರಾಮು ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ. ಆನಂದ್ ಮನೆಯೊಳಗೆ ಬಂದು ಎಲ್ಲರ ಜೊತೆ ಸೇರಿ ಕೂತ್ಕೊಂಡ್ಬಿಟ್ಟ. ಬಾಳೆ ಎಲೆಯಲ್ಲಿ ಬಿರಿಯಾನಿ ಮಾಡಿ ವ್ಯಾಪಾರ ಮಾಡೋಣ ಅಂತ ನಿಮ್ಮ ಇಬ್ಬರಲ್ಲಿ ಯಾರಿಗೆ ಈ ಯೋಚನೆ ಬಂತು ಹೇಳಿ? ಹೀಗೆ ಆನಂದ್ ಕೇಳಿದ ತಕ್ಷಣ ಸೊಸೆಯಾದ ಮೀನಾ ರಾಧಮ್ಮನ ತೋರ್ಸುದ್ಲು. ರಾಧಮ್ಮ ಸೊಸೆಯಾದ ಮೀನಾನ ತೋರ್ಸುದ್ಲು. ತಂದೆ ಮಗ ಇಬ್ರು ಗೊಂದಲದಿಂದ ನೋಡ್ಕೊಂಡ್ರು. ಈ ಬಾಳೆ ಎಲೆ ಬಿರಿಯಾನಿ ನಿಮ್ಮಿಬ್ಬರದು ಅಂತ ನಮ್ಮಿಬ್ಬರಿಗೆ ಅರ್ಥವಾಯಿತು. ಹೌದಪ್ಪ, ನಾನು ಸೊಸೆ ಚೆನ್ನಾಗಿ ಆಲೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದೋ. ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀರಾ ರಾಧಮ್ಮ. ಆದ್ರೆ ಅಂದ್ರೆ ಅದು ಮಾಡ್ಲಿಕ್ಕೆ ಬೇಕಾದ ಹಣದ ಬಗ್ಗೆ ಆಲೋಚನೆನಾ? ಹೌದಮ್ಮ, ಅದ್ ಮಾಡ್ಲಿಕ್ಕೆ ಹಣ ಬೇಕಲ್ವಾ? ಬಾಳೆ ಎಲೆ ಬಿರಿಯಾನಿ ಮಾಡಿ ವ್ಯಾಪಾರ ಮಾಡ್ಲಿಕ್ಕೆ 10 ಲಕ್ಷ ಏನು ಬೇಡ ರೀ. ಕನಿಷ್ಠ 10,000 ಕೂಡ ಬೇಕಾಗಲ್ಲ. ನಾನು ನಂಬೋದಿಲ್ಲ ಮೀನಾ. ಎಷ್ಟು ಕಾಲ ಅಂತ ನೀವು ಬಾಳೆ ಎಲೆನ ಗಾಡಿಯಲ್ಲಿ ಹಾಕೊಂಡು ಅಲ್ಲಿ ಅಲ್ಲಿ ತಿರುಗಿ ವ್ಯಾಪಾರ ಮಾಡ್ತೀರಾ? ನಮಗೆ ಅಂತ ಸ್ವಂತದ್ದು ಏನು ಬೇಕಾಗಿಲ್ವಾ? ಬೇಡ ಅಂತ ನಾನು ಯಾಕೆ ಮೀನಾ ಹೇಳ್ತೀನಿ? ಹೀಗೆ ಆಕಾಶ್ ಹೇಳ್ತಾ ಇರುವಾಗ ಮಲ್ಲಿಕಾ ಮನೆಗೆ ಬಂದ್ಲು. ಮಲ್ಲಿಕಾನ ನೋಡಿದ ತಕ್ಷಣ ಮೀನಾ ವೇಗವಾಗಿ ಅಡುಗೆ ಮನೆಯೊಳಗೆ ಹೋದ್ಲು. ಅದನ್ನು ನೋಡಿದ ರಾಧಮ್ಮ, ಅಮ್ಮ ಸೊಸೆ, ನಿನ್ ಚಿಂತೆ ಮಾಡ್ಬೇಡ, ನಾನೋಗಿ ಮಲ್ಲಿಕನಿಗೆ ಹೇಳಿ ಬರ್ತೀನಿ. ರಾಧಮ್ಮ ಹೊರಗೆ ಬಂದ ಮಲ್ಲಿಕನ ಬಳಿ ಬಂದ್ರು. ಮಲ್ಲಿಕಾ ಮೀನಾ ಇಬ್ಬರು ಒಂದು ಬಿರಿಯಾನಿ ಸೆಂಟರಲ್ಲಿ ಕೆಲಸ ಮಾಡ್ತಿದ್ರು. ಯಾವಾಗಲೂ ಇಬ್ಬರು ಬೆಳಿಗ್ಗೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಿದ್ರು. ಹಾಗೇನೆ ಆ ದಿನ ಮೀನನ್ ಜೊತೆ ಸೇರಿ ಕೆಲ್ಸಕ್ಕೆ ಹೋಗೋಣ ಅಂತ ಬಂದಿದ್ಲು. ಮಲ್ಲಿಕಾ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಮೀನಾ ಇನ್ನೂ ರೆಡಿಯಾಗಿಲ್ವಾ? ಮಲ್ಲಿಕಾ, ನಿನಗ್ ಗೊತ್ತಿಲ್ಲ ಅಲ್ವಾ, ನನ್ ಸೊಸೆಗೆ ರಾತ್ರಿಯಿಂದ ತುಂಬಾ ಹೊಟ್ಟೆ ನೋವಮ್ಮ. ಅವಳಿಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ಎದ್ದೇಳ್ಲಿಕ್ಕೆ ಕೂಡ ಆಗದೆ ಒದ್ದಾಡ್ತಿದ್ದಾಳೆ. ಹೌದಾ ದೊಡ್ಡಮ್ಮ? ಇವಾಗ ಹೇಗಿದ್ದಾಳೆ? ಹಾಗೇನೆ ಮಲ್ಕೊಂಡಿದ್ದಾಳೆ ಮಲ್ಲಿಕಾ. ಇವತ್ತು ಕೆಲ್ಸಕ್ ಬರೋದಿಲ್ಲ. ನಿಮ್ಮ ಓನರಿಗೆ ಹೇಳಮ್ಮ, ಹೊಟ್ಟೆ ನೋವು ಕಡಿಮೆ ಆದ್ಮೇಲೆ ಬರ್ತಾಳೆ ಅಂತ. ಸರಿ ಸರಿ ದೊಡ್ಡಮ್ಮ, ನಾನು ಹೋಗ್ಬರ್ತೀನಿ. ಹಾಗೆ ಹೇಳಿ ಮಲ್ಲಿಕಾ ಅಲ್ಲಿಂದ ಹೊರಟೋದ್ಲು. ರಾಧಮ್ಮ ತಿರುಗಿ ಮನೆಯೊಳಗೆ ಬಂದ್ಲು. ಮೀನಾ, ಮಲ್ಲಿಕಾ ಹೊರಟೋದ್ಲು, ಕಿಚನಿಂದ ಹೊರಗೆ ಬಾ. ಹಾಗೆ ಹೇಳಿದಾಗ ಮೀನಾ ಅವಳ ಬಳಿ ಬಂದ್ಲು. ಇಲ್ ನೋಡಪ್ಪ, ನಾನು ಸೂಪರ್ ಮಾರ್ಕೆಟಲ್ಲಿ ಮೀನಾ ಬಿರಿಯಾನಿ ಸೆಂಟರಲ್ಲಿ ಇನ್ ಮುಂದೆ ಕೆಲಸ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದೀವಿ. ಹಾಗೇನೆ ಜನಗಳು ಎಲ್ಲಿ ಜಾಸ್ತಿ ಓಡಾಡ್ತಾರೋ ಅಲ್ಲಿ ಬಾಳೆ ಎಲೆ ಬಿರಿಯಾನಿನ ಮಾರೋಣ ಅಂತ ತೀರ್ಮಾನ ಮಾಡಿದೀವಿ. ಅಪ್ಪ, ಅಮ್ಮ ಹಾಗೆ ಮಾತಾಡ್ತಿದ್ದಾರೆ, ನೀವು ಏನು ಮಾತನಾಡದೆ ಕೂತಿದ್ದೀರಾ? ನನಗೇನೋ ಇವರ ಮಾತು ಕೇಳಿದ್ರೆ ಅತ್ತೆ ಸೊಸೆ ಸೇರಿ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂತಾನೆ ಅನ್ಸ್ತದೆ. ನಾನು ಅವರಿಗೆ ಸಹಾಯ ಮಾಡ್ತೀನಿ, ನೀನು ಕೂಡ ಒಂದು ಒಳ್ಳೆ ತೀರ್ಮಾನ ತಗೋ. ಸರಿಯಪ್ಪ, ನೀವು 3 ಜನ ಜೊತೆ ಸೇರಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ಮೇಲೆ ನಾನು ಒಬ್ನೇ ಮಾತ್ರ ಆಗೋದಿಲ್ಲ ಅಂತ ಹೇಗೆ ಹೇಳೋದು? ಸರಿ, ನಾವೆಲ್ಲರೂ ಸೇರಿ ಬಾಳೆ ಎಲೆ ಬಿರಿಯಾನಿ ವ್ಯಾಪಾರ ಮಾಡೋಣ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೇಳಿದಾಗ ಆನಂದ್, ಮೀನಾ, ರಾಧಮ್ಮ ತುಂಬಾನೇ ಸಂತೋಷಪಟ್ರು. ಅದು ಸರಿ, ಬಾಳೆ ಎಲೆಯಲ್ಲಿ ಬಿರಿಯಾನಿ ವ್ಯಾಪಾರ ಮಾಡೋಣ ಅಂತ ಹೇಳ್ತಾ ಇದ್ದೀರಲ್ವಾ? ಅದು ಚಿಕನ್ ಬಿರಿಯಾನಿನ, ಮಟನ್ ಬಿರಿಯಾನಿನ, ಎಗ್ ಬಿರಿಯಾನಿನ, ವೆಜ್ ಬಿರಿಯಾನಿನ? ಹೌದತ್ತೆ, ನಾವಿದ್ನ ಆಲೋಚನೆ ಮಾಡ್ಲೇ ಇಲ್ಲ. ಇವಾಗ ಅವ್ರು ಕೇಳೋದ್ ಕೂಡ ಸರಿತಾನೆ. ನಾವು ಇಷ್ಟೊತ್ತು ಬಾಳೆ ಎಲೆಯಲ್ಲಿ ಬಿರಿಯಾನಿ ಮಾಡಿ ಮಾರಾಟ ಮಾಡೋಣ ಅಂತ ಆಲೋಚನೆ ಮಾಡ್ದೋ, ಆದ್ರೆ ಯಾವ ಬಿರಿಯಾನಿ ಮಾಡಿ ಮಾರಾಟ ಮಾಡೋದು ಅಂತ ಆಲೋಚನೆ ಮಾಡ್ಲಿಲ್ಲ. ಹಾಗಾದ್ರೆ ಎಲ್ಲರೂ ಯೋಚನೆ ಮಾಡಿ ಬಾಳೆ ಎಲೆಯಲ್ಲಿ ಯಾವ ಬಿರಿಯಾನಿನ ಮಾಡಿ ಮಾರಾಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಯಾವುದನ್ನ ಜಾಸ್ತಿ ತಿಂತಾರೆ ಅಂತ ಕೂಡ ಆಲೋಚನೆ ಮಾಡಿ. ರಾಧಮ್ಮ ಹೇಳಿದಾಗ ಎಲ್ಲರೂ ಆಲೋಚನೆ ಮಾಡಲಾರಂಭಿಸಿದ್ರು. ಸಮಯ ಆಗ್ತಾ ಇತ್ತು. ಹೊರಗಡೆ ಟ್ರಕ್ ಬಂದು ನಿಲ್ಲುವ ಶಬ್ದ ಬಂತು. ಆನಂದ್ ಹೊರಗಡೆ ನೋಡ್ತಾ ಇದ್ದ. ಡ್ರೈವರ್ ರಾಮು, ಓನರ್ ದಾಮೋದರ ಬಂದಿದ್ರು. ಅವರನ್ನು ನೋಡಿ,
ಅಪ್ಪ ಆಕಾಶ್, ನಿನಗೆ ಹೊಟ್ಟೆ ನೋವು ಅಂತ ಹೇಳಿದ್ರಿಂದ ನಿಮ್ಮ ಓನರ್ ದಾಮೋದರ ಬಂದಿದ್ದಾರೆ. ನೀನ್ ಹೋಗಿ ಮಲ್ಕೋ. ಬೇಗ ಹೋಗಿ ಬೆಡ್ರೂಮಲ್ಲಿ ಮಲ್ಕೊಂಡು ಬೆಡ್ಶೀಟ್ ಹೊದ್ಕೋ ಹೋಗು. ಮೀನಾ, ರಾಧಾ, ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ. ನಾನು ಹೋಗಿ ಆನಂದ್ ಬಳಿ ಬೇಜಾರಲ್ಲೇ ಕೂತ್ಕೋತೀನಿ. ಹಾಗೆ ಹೇಳಿ ಆಕಾಶ್ನ ಕರ್ಕೊಂಡು ಬೆಡ್ರೂಮಿಗೆ ಬಂದ ಆನಂದಂ. ಆಕಾಶ್ ಬೆಡ್ ಮೇಲೆ ಮಲ್ಕೊಂಡು ಬೆಡ್ಶೀಟ್ ಹಾಕೊಂಡ. ಪಕ್ಕದಲ್ಲೇ ಇದ್ದ ಕುರ್ಚಿಯಲ್ಲಿ ಆನಂದಂ ಬೇಜಾರಲ್ಲಿ ಕೂತ್ಕೊಂಡಿದ್ದ. ಹೊರಗಡೆ ಹಾಲಲ್ಲಿ ರಾಧಮ್ಮ, ಮೀನಾ ಕೂಡ ಹಾಗೇನೆ ಕೂತಿದ್ರು. ರಾಮು, ದಾಮೋದರ್ ಮನೆಯೊಳಗೆ ಬಂದ್ರು. ಅತ್ತೆ ಸೊಸೆ ಇಬ್ರು ಎದ್ದು ನಮಸ್ಕಾರ ಮಾಡಿದ್ರು. ರಾಮಣ್ಣ ಹೇಳಿದ್ರು, ಆಕಾಶಿಗೆ ತುಂಬಾ ಹೊಟ್ಟೆ ನೋವಂತೆ. ನಾನವ್ರನ್ನ ನೋಡ್ಕೊಂಡೋಗೋಣ ಅಂತ ಬಂದೆ ಅಮ್ಮ. ಆಕಾಶ್ ಎಲ್ಲಿದ್ದಾರೆ? ಒಳಗೆ ಬೆಡ್ರೂಮಲ್ಲಿ ಮಲ್ಕೊಂಡಿದ್ದಾನಪ್ಪ. ಇವಾಗ ನೀವ್ ಹೋಗಿ ನೋಡೋದು ಚೆನ್ನಾಗಿರಲ್ಲ. ಅವನ್ನ ಹೋಗಿ ಎಬ್ಸಿದ್ರೆ ಮತ್ತೆ ತೊಂದ್ರೆ ಕೊಡುವ ಹಾಗಿರುತ್ತೆ. ನೀವು ಇವಾಗ ಹೋಗಿ ಆಮೇಲೆ ಬನ್ನಿ. ಅದಲ್ಲಮ್ಮ, ಹೇಗೋ ಮನೆ ತನಕ ಬಂದಾಯ್ತು, ಒಮ್ಮೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಹೌದು, ಆಕಾಶ್ ಜೊತೆ ಯಾರಿದ್ದಾರೆ? ನಮ್ಮ ಮಾವ ಇದ್ದಾರೆ. ಹಾಗಾದ್ರೆ ನೀವು ಹೋಗಿ ನಾವು ಬಂದಿರುವ ವಿಚಾರವನ್ನು ಹೇಳಿ ಬನ್ನಿ. ನೀವು ಇಲ್ಲೇ ಇರಿ. ಆಗ ಮೀನಾ ಬೆಡ್ರೂಮಿಗೆ ಹೋದ್ಲು. ಆನಂದಂ ಆ ರೂಮಿನಿಂದ ಹೊರಗೆ ಬಂದ. ದಾಮೋದರನ್ನು ನೋಡಿ ನಮಸ್ಕಾರ ಮಾಡಿದ್ರು. ದಾಮೋದರ್ ಕೂಡ ತಿರುಗಿ ನಮಸ್ಕಾರ ಮಾಡಿದ್ರು. ಆಕಾಶ್ ಹೇಗಿದ್ದಾರೆ? ಟ್ಯಾಬ್ಲೆಟ್ ಹಾಕೊಂಡು ಮಲಗಿದಾನೆ. ಇವಾಗ ಸ್ವಲ್ಪ ನಿದ್ರೆ ಮಾಡ್ತಿದ್ದಾನೆ. ನೀವು ಇವಾಗ ಹೋಗಿ ಆಮೇಲೆ ಬನ್ನಿ. ಹೌದಾ, ಸರಿ ಸರಿ, ಈ ಹಣ ಇಟ್ಕೊಳ್ಳಿ, ಯಾವ್ದಕ್ಕಾದ್ರೂ ಖರ್ಚಿಗೆ ಬೇಕಾಗುತ್ತೆ. ಹೀಗೆ ದಾಮೋದರ್ ಸ್ವಲ್ಪ ಹಣವನ್ನು ಕೊಟ್ಟು ಅಲ್ಲಿಂದ ರಾಮು ಜೊತೆ ಟ್ರ್ಯಾಕ್ಟರಲ್ಲಿ ಹೊರಟೋದ. ಅಷ್ಟೇ, ಆನಂದಂ ಕೈಯಲ್ಲಿರುವ ಹಣವನ್ನು ರಾಧಮ್ಮ ವೇಗವಾಗಿ ಬಂದು ಕಿತ್ಕೊಂಡ್ರು. ರೂಮಿನಿಂದ ಆಕಾಶ್, ಮೀನಾ ಹಾಲಿಗೆ ಬಂದ್ರು. ಮತ್ತೆ ಎಲ್ಲರೂ ಕೂತ್ಕೊಂಡ್ ಮಾತಾಡ್ಲಿಕ್ಕೆ ಆರಂಭಿಸಿದ್ರು. ಅತ್ತೆ, ನಾವು ಎಲ್ಲಾ ವೆರೈಟಿ ಬಿರಿಯಾನಿಯನ್ನು ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟು ಮಾರಾಟ ಮಾಡೋಣ. ತುಂಬಾ ಕಸ್ಟಮರ್ ಬರ್ತಾರೆ, ಅವರಿಗೆ ಬೇಕಾದ ಬಿರಿಯಾನಿಯನ್ನು ಕೊಡ್ಬೇಕಲ್ವಾ? ಯಾರು ಬಂದ್ರು ಇಲ್ಲ ಅಂತ ಹೇಳಲೇಬಾರ್ದು. ಆವಾಗ ಅವರು ಸಂತೋಷವಾಗಿರ್ತಾರೆ, ನಮಗೂ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಹೌದಮ್ಮ, ನೀನ್ ಹೇಳಿದ ಐಡಿಯಾ ಚೆನ್ನಾಗಿದೆ, ಹಾಗೇನೆ ಮಾಡೋಣ. ಹೌದು ರೀ, ನಾನ್ ಕೂಡ ಸೊಸೆ ಹೇಳಿದ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ. ಮೀನಾ ಹೇಳಿದ್ದು ಕೂಡ ಚೆನ್ನಾಗಿದೆ ಅಮ್ಮ. ಯಾರಿಗೆ ಏನಿಷ್ಟ ಅದನ್ನ ತಿಂತಾರಲ್ವಾ? ಇಲ್ಲದಿದ್ರೆ ಏನ್ ಬೇಕೋ ಅದನ್ನ ಮಾತ್ರ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೂ ಚೆನ್ನಾಗಿರುತ್ತೆ. ಹೀಗೆ ಎಲ್ಲರೂ ಕೂತು ಮಾತನಾಡ್ಕೊಂಡು ಬಾಳೆ ಎಲೆ ಬಿರಿಯಾನಿ ವ್ಯಾಪಾರ ಮಾಡಲು ತೀರ್ಮಾನ ಮಾಡಿದ್ರು. ಮರುದಿನ 4 ಜನ ಊರೊಳಗೆ ಹೋಗಿ ಎಲ್ಲಿ ಜನ ಜಾಸ್ತಿ ಸುತ್ತಾಡ್ತಾರೆ ಅಂತ ನೋಡ್ಕೊಂಡು ಅಲ್ಲಿ ಬಾಳೆ ಎಲೆ ಬಿರಿಯಾನಿ ಅಂತ ಬೋರ್ಡ್ ಹಾಕಿದ್ರು. ದೇವ್ರೇ, ಯಾವ ಕಷ್ಟ ಬಾರದ ಹಾಗೆ ಈ ಅತ್ತೆ ಸೊಸೆ ಮಾಡುವ ಬಾಳೆ ಎಲೆ ಬಿರಿಯಾನಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ಬೇಕು ಅಂತ ಆಶೀರ್ವಾದ ಮಾಡಿದೇವ್ರೆ. ಹಾಗೆ ಬೇಡಿಕೊಂಡು ಅಡಿಗೆ ಮಾಡಲು ಆರಂಭಿಸಿದ್ರು. ಆ ಬಿರಿಯಾನಿ ಘಮಘಮ ವಾಸನೆಗೆ ಅಲ್ಲಿ ತುಂಬಾ ಜನರು ಬಂದು ಬಿರಿಯಾನಿಯನ್ನು ತಿನ್ನಲಾರಂಭಿಸಿದ್ರು. ಹೀಗೆ ಅತ್ತೆ ಸೊಸೆಯ ಬಾಳೆ ಎಲೆ ಬಿರಿಯಾನಿ ಸಕ್ಸಸ್ ಆಯಿತು. ಎಲ್ಲರೂ ಸಂತೋಷವಾಗಿದ್ರು.